ಹಲೋ ಮಕ್ಕಳ, ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ನಾವು ಒಂದು ಸೀರೀಸನ್ನು ಶುರು ಮಾಡಿದ್ವಿ, ಟಾರ್ಗೆಟ್ ನವೋದಯ ಪರೀಕ್ಷೆ 60 ದಿನಗಳು ಅಂತ. ಕೇವಲ 99 ರೂಪಾಯಿಗಳಿಗೆ ನಿಮ್ಮ ಮೊಬೈಲ್ ಆ್ಯಪಿನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ JJM ಅಕಾಡೆಮಿ ಅಂತ ಹೊಡೆದ್ರೆ ಈ ಲೋಗೋ ಕಾಣಿಸುತ್ತೆ. ಈ ಲೋಗೋನ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ಕೇವಲ 99 ರೂಪಾಯಿಗೆ, ಕೇವಲ 99 ರೂಪಾಯಿಗಳಿಗೆ 5 ವರ್ಷದ ಕ್ವಶನ್ ಪೇಪರ್ ನವೋದಯ ಎಕ್ಸಾಮ್ದು ನಿಮಗೆ ಸಿಗುತ್ತೆ. ಯಾವುದ್ಯಾವುದು ಅಂದರೆ 2020ನೇ ಇಸ್ವಿ, 2021ನೇ ಇಸ್ವಿ, 2022, 23 ಮತ್ತು 24 ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ. ಆಮೇಲೆ ನಾವು ಇದರ ಜೊತೆಗೆ ನಾವೇನು ಮಾಡ್ತಾಯಿದ್ದೀವಿ, SLCಯ ಪರೀಕ್ಷೆ ಅಂದರೆ SLC ಪರೀಕ್ಷೆಗೆ ಈಗ ಬರುವಂಥ ಪರೀಕ್ಷೆಗಳ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಮ್ಮ ಆ್ಯಪಲ್ಲಿ ಅದನ್ನು ಕೂಡ ನೀವು ಸಬ್ಸ್ಕ್ರಿಪ್ಷನ್ಗಳನ್ನು ಪಡ್ಕೋಬೋದು ಮಕ್ಕಳ. ಆಮೇಲೆ ನಾವು ಇವಾಗ ಬೆಂಗಳೂರಲ್ಲಿ ಮತ್ತು ಬೆಳ್ಳೂರು ಕ್ರಾಸಲ್ಲಿ ಈ ಎರಡರಲ್ಲೂ ನಾವು ಸಮ್ಮರ್ ವೆಕೇಷನ್ಗಳಿಗೆ ಕ್ಲಾಸನ್ನು ಶುರು ಮಾಡ್ತಾಯಿದ್ದೀವಿ. ಏನಿದು ಸಮ್ಮರ್ ವೆಕೇಷನ್ SLC ಕ್ಲಾಸ್ಗಳಂದರೆ, ಈಗ ನಿಮಗೆ 9th ಎಕ್ಸಾಮನ್ನು ಮುಗಿಸಿದ ಮೇಲೆ ನಿಮಗೇನು ಮಾಡ್ತಾರೆ, 2 ತಿಂಗಳುಗಳ ಕಾಲ ರಜೆಗಳನ್ನು ಕೊಡ್ತಾರೆ. ಆ 2 ತಿಂಗಳುಗಳ ಕಾಲದಲ್ಲಿ ಅಂದರೆ ಕೇವಲ ಅಟ್ಲೀಸ್ಟ್ 40 ದಿನಗಳ ಕಾಲ ನಿಮಗೆ ರಜಾನ ಕೊಡ್ತಾರೆ. ಆ ರಜೆಗಳಲ್ಲಿ ನಿಮ್ಮ SLCಯ ಫುಲ್ಲು ಎಲ್ಲ ಪೋರ್ಷನ್ಸ್ಗಳನ್ನು, ಎಸ್ಪೆಷಲಿ ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಕನ್ನಡ ಮತ್ತು ಹಿಂದಿ ಮತ್ತು ಸೋಷಲ್ಲು ಕೋರ್ ಸಬ್ಜೆಕ್ಟ್ಸ್ಗಳನ್ನು ಫುಲ್ ಮಾಡೋದು, ಮತ್ತು ಲ್ಯಾಂಗ್ವೇಜಸ್ಗಳಿಗೆ ಬರೀ ಗ್ರಾಮರನ್ನು ಕವರ್ ಮಾಡಿಕೊಡುವಂಥದ್ದು, ಇದನ್ನು ಮಾಡ್ತೀವಿ. ಎಲ್ಲಿ ಬೆಳ್ಳೂರು ಕ್ರಾಸಲ್ಲೂ ಇದೆ ಮತ್ತು ಬೆಂಗಳೂರಲ್ಲೂ ನಡೆಯುತ್ತೆ. ಯಾರಾದರೂ ಎನ್ರೋಲ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ತಕ್ಷಣಕ್ಕೆ ಕೆಳಕಂಡಂಥ ಸಂಖ್ಯೆಗೆ, ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ನೀವು ಇದನ್ನು ಎನ್ರೋಲ್ ಮಾಡ್ಕೋಬೋದು. ನೀವು ಸಮ್ಮರ್ ವೆಕೇಷನ್ ಜಾಯ್ನ್ ಆಗಬೇಕು ಅಂದರೆ. ಅರ್ಥ ಆಯ್ತಾ ಮಕ್ಕಳ? ಬನ್ನಿ, ಇವಾಗ ನಾನು ಕಳೆದ ವಿಡಿಯೋಲಿ 2023 ಪ್ರಶ್ನೆ ಪತ್ರಿಕೆಯ ಅಂಕಗಣಿತದ ಪ್ರಶ್ನೆಯಲ್ಲಿ 10 ಪ್ರಶ್ನೆಗಳು, 20 ಪ್ರಶ್ನೆಯಲ್ಲಿ 10 ಪ್ರಶ್ನೆಗಳನ್ನು ಮುಗಿಸಿದ್ದೆ. ಈಗ 11ನೆಯ ಪ್ರಶ್ನೆಗೆ ಹೋಗೋಣ. 11ನೆಯ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ, ಅದನ್ನು ಯಾವ ರೀತಿಯಾಗಿ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನಿವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳ. ಬನ್ನಿ ನೋಡೋಣ. ಈಗ 11ನೆಯ ಪ್ರಶ್ನೆ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಣಿತ ಆಯಿತಾ. ಇಲ್ಲಿ ಹೌ ಮೆನಿ ರೆಕ್ಟ್ಯಾಂಗ್ಯುಲರ್ ಟೈಲ್ಸ್ ಆಫ್ ಡೈಮೆನ್ಷನ್ಸ್ 10 centimeter and into 8 centimeter are required to cover the floor of an hall having a dimensions of 12 meter into 10 meter. ನೆಕ್ಸ್ಟ್ 12 ಮೀಟರ್ ಇಂಟು 10 ಮೀಟರ್ ಆಯಾಮಗಳನ್ನು ಹೊಂದಿರುವ ಸಭಾಂಗಣದ ನೆಲವನ್ನು ಮುಚ್ಚಲು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಆಯಾಮಗಳ ಎಷ್ಟು ಆಯತಾಕಾರದ ಟೈಲ್ಸ್ಗಳ ಅಗತ್ಯವಿದೆ? ಎಷ್ಟಿದೆ, ಎಷ್ಟು ಬೇಕು? ಆಯತಾಕಾರ ಅಂದರೆ ರೆಕ್ಟ್ಯಾಂಗಲ್. ಸೊ ಈ ಥರ ಸಮ್ಗಳನ್ನು ಕೊಟ್ಟಾಗ ನೋಡಿ, ಕಡಿಮೆ ಇರೋವಂಥದ್ದನ್ನು ಟೈಲ್ಸಿನ ಇದನ್ನು ತಗೊಳ್ಳಿ. n ಇಂಟು ಟೈಲ್ಸ್ ಅದನ್ನು ತಗೊಳ್ಳೋಣ. 10 ಇಲ್ಲಿ ಮೀಟ್ರ್ ಇದೆ, ಇಲ್ಲಿ ಸೆಂಟಿಮೀಟ್ರ್ ಇದೆ, ಅದಕ್ಕೆ 10 ಡಿವೈಡೆಡ್ ಬೈ 100, ಯಾಕೆಂದರೆ ಮೀಟ್ರ್ ಕನ್ವರ್ಟ್ ಆಗುತ್ತೆ, ಇಂಟು 8 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಏನಾಗುತ್ತೆ, 12 ಇಂಟು 10. ಈಗ 1 0 ಕ್ಯಾನ್ಸಲ್. ನೆಕ್ಸ್ಟು 2 4 2 5 4 1 4 25. ಈಗ 1 ಇಂಟು 1 ಬೈ 125. 125 ಹೆಂಗೆ ಬಂತು? 5 ಇಂಟು 25 ಇಸ್ ಈಕ್ವಲ್ ಟು 12 ಇಂಟು 10. ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ನಾನು ಏನು ಬರಿಬೋದಾಗಿತ್ತು, 120. ನಾನು ಮಲ್ಟಿಪ್ಲೈ ಮಾಡಿಲ್ಲ, ಅದನ್ನು ಹಾಗೇ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ಇಲ್ಲಿ ಗುಣಿಸ್ತೀನಿ. ನೋಡಿ ಏನಾಗುತ್ತೆ, ಓರೆ ಗುಣಾಕಾರ ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಪೇಜಲ್ಲಿ ನೋಡಿ, ಇಲ್ಲಿ n ಇಂಟು 1/125 ಇಂಟು ಇಸ್ ಈಕ್ವಲ್ ಟು 12 ಇಂಟು 10. ಇಲ್ಲೇನಾಗುತ್ತೆ,
n is equal to 12 into 10 into 125. ಇದನ್ನು n into 12 into 1250. ಇದನ್ನೇನಾಗುತ್ತೆ 1250. ಇವಾಗ ಇಂಟು 12 ಅಂತ ಹೇಳಿದಾಗ ಇಲ್ಲೇನಾಗುತ್ತೆ 2500. ಈ ರೀತಿ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನೀವು ನೋಡ್ಬೋದು 1250 ಇಂಟು 12 ಮಾಡಿದಾಗ ನಿಮಗೆ ಬರೋವಂಥದ್ದು ಎಷ್ಟಾಗುತ್ತೆ 15,000 ಬರುತ್ತೆ. ಮಲ್ಟಿಪ್ಲೈ ಮಾಡೋದು ಗೊತ್ತಿದೆಯಲ್ಲ ಮಕ್ಕಳ ನಿಮಗೆ. ನೋಡಿ 1250 ಇಂಟು 12, ಇಲ್ಲಿ 0 0 1, ಇಲ್ಲಿ ಏನಾಗುತ್ತೆ 4 2 2 4 ಪ್ಲಸ್ 1 5, ಇಲ್ಲಿ 2 1 2 ಮತ್ತು ಪ್ಲಸ್ 1 ಅಂದರೆ 1250 0 0 0 0 1 5 1 15,000 15,000. ನೋಡಿ ಮಕ್ಕಳ, ಇಲ್ಲಿ 15,000. ಈ ಆಪ್ಷನ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮಕ್ಕಳ. ಇಲ್ಲಿ ಗೊತ್ತಾಯ್ತಾ? ಇವಾಗ ಒಂದು ಕ್ವಿಕ್ ಆಗಿ ರಿವ್ಯೂ ನೋಡ್ಬಿಡಿ. ಹೌ ಮೆನಿ ರೆಕ್ಟ್ಯಾಂಗ್ಯುಲರ್ ಟೈಲ್ಸ್ ಆಫ್ ಡೈಮೆನ್ಷನ್ 10 cm into 8 cm are required to cover the floor of a hall having a dimensions of 12 meter into 10 meter. 12 ಮೀಟರ್ ಇಂಟು 10 ಮೀಟರ್ ಆಯಾಮಗಳನ್ನು ಹೊಂದಿರುವ ಸಭಾಂಗಣದ ನೆಲವನ್ನು ಮುಚ್ಚಲು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಆಯಾಮಗಳ ಎಷ್ಟು ಆಯತಾಕಾರದ ಟೈಲ್ಸ್ಗಳ ಅಗತ್ಯವಿದೆ. ಸೊ ಇಲ್ಲಿ ಎನ್ ಇಂಟು ನೋಡಿ, ಇದನ್ನು ಮಾಡೋದಕ್ಕೆ ಎನ್ ಇಂಟು 10/100. 100 ಯಾಕೆ ಬರ್ಕೊಂಡಿದ್ದೀನಿ ಅಂದರೆ ಅದು ಸೆಂಟಿಮೀಟ್ರಲ್ಲಿದೆ. ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಅದನ್ನು 100ರಿಂದ ಭಾಗಿಸಲ್ಪಡಬೇಕು. ಇದನ್ನು 8 / 100 ಇಸ್ ಈಕ್ವಲ್ ಟು ಇದನ್ನು ಅಳತೆ ಯಾವುದ್ರದ್ದು ಸಭಾಂಗಣದ ಅಳತೆಯನ್ನು ತೊಗೊಂಡಿದ್ದೀವಿ, ಡೈಮೆನ್ಷನನ್ನು ತೊಗೊಂಡಿದ್ದೀವಿ. ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ, ಅದನ್ನು ಹೇಳಿದ್ದೀನಿ ಯಾವ ಥರ ಕ್ಯಾನ್ಸಲ್ ಆಗಿದೆ ಅಂತ. ಆದಮೇಲೆ ಕೊನೆಗೆ ಉಳ್ಕೊಳ್ಳುತ್ತಿದ್ದು ಇದನ್ನು ಈ ಕಡೆ ಹಾಕ್ಕೊಳ್ಳೋದು. ಇಲ್ಲಿ ಮಾಡಿದ್ದೀನಿ ನೋಡಿ ಮಕ್ಕಳ, ಇಲ್ಲಿ ಈ ಕಡೆ ಹಾಕ್ಕೊಂಡು ಹೊರೆ ಗುಣಾಕಾರ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ನಿಮಗೆ ಬರುವಂಥದ್ದು 15,000 ಬರುತ್ತೆ ಮಕ್ಕಳ. ನೋಡಿ, ಇಷ್ಟು ಕರೆಕ್ಟಾಗೆ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ಲ? ಇದು ಸುಲಭ ಆಗಿದೆ ಅಲ್ಲ. ಈಗ 12ನೇಯ ಲೆಕ್ಕಕ್ಕೆ ಹೋಗೋಣ. 12ನೇಯ ಲೆಕ್ಕಕ್ಕೆ ನೋಡಿ, ಇಲ್ಲಿ ಎ ಡೀಲರ್ ಗೆಟ್ಸ್ ₹56 less if instead of selling a chair at a gain of 15%, he sells it at a gain of 8%. The cost price of the chair is 15% ಲಾಭದಲ್ಲಿ ಕುರ್ಚಿಯನ್ನು ಮಾರಾಟ ಮಾಡುವ ಬದಲು 8% ಲಾಭದಲ್ಲಿ ಮಾರಾಟ ಮಾಡಿದರೆ ವ್ಯಾಪಾರಿ ₹56 ಕಡಿಮೆ ಪಡೆಯುತ್ತಾನೆ. ಹಾಗಾದರೆ ಕುರ್ಚಿಯ ಬೆಲೆ ಎಷ್ಟಾಗತ್ತೆ? 15% ಲಾಭಕ್ಕೆ ಮಾರೋದ ಬದಲು 8% ಲಾಭಕ್ಕೆ ಮಾರಿದ್ರೆ 15% ಮಾರಿದಾಗ ಎಷ್ಟು ಸಿಗ್ತಿತ್ತೋ ಅದಕ್ಕಿಂತ ₹56 ಕಡಿಮೆ ಸಿಗುತ್ತೆ. ಆಯಿತಾ? ಅಂದರೆ ನಾನಿವಾಗ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ನೋಡಿ, ಇಲ್ಲಿ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ಬರೋದು ಇವಾಗ ಯಾವ ರೀತಿ ಮಾಡ್ಬೋದು ಅಂದರೆ ನೋಡಿ, 15% ಲಾಭಕ್ಕೆ ಅಂದರೆ 115, ₹100 ಅಂದ್ಕೊಂಡ್ರೆ ₹115 ಆಗುತ್ತೆ. ಅದನ್ನು ಎಕ್ಸ್ ಅಂತ ಬರ್ಕೋತೀನಿ, ನನಗೆ ಗೊತ್ತಿಲ್ಲ, ಎಕ್ಸ್ ಹಾಕೋತೀನಿ ಇಲ್ಲಿ, ಡಿವೈಡೆಡ್ ಬೈ 100 ಈ ಥರ ಬರ್ಕೋಬೇಕು ಅಷ್ಟೇ. ಆಮೇಲೆ 8% ಲಾಭಕ್ಕೆ ಮಾರಿದ್ರೆ 108x/100 ಟೋಟಲ್ ಎಷ್ಟಾಗುತ್ತೆ? 56 ಮಕ್ಕಳ, 56. ನನಗೆ ಡಿಫ್ರೆನ್ಸ್ ಬರ್ತಾ ಇರೋದೆಷ್ಟು? 56. ಈಗ ಡಿನಾಮಿನೇಟ್ರಲ್ಲಿ 100 ಇರೋದ್ರಿಂದ, ಎರಡೂ ಸೇಮ್ ಇರೋದ್ರಿಂದ ನ್ಯೂಮರೇಟರನ್ನು ಛೇದದಲ್ಲಿ ಸೇಮ್ ಇರೋದ್ರಿಂದ ಅಂಶವನ್ನು ಡೈರೆಕ್ಟಾಗಿ ಬರ್ಕೊಂಬಿಡಿ. 115x ಮೈನಸ್ 108x/100 ಇಸ್ ಈಕ್ವಲ್ ಟು 56. ಈಗ ಇದು 7 ಬರುತ್ತೆ. 7 ಬಂದರೆ ಹೆಂಗೆ 7 ಬಂತು? 115ರಿಂದ 108 ಕಳೆದ್ರೆ 7x/100 ಇಸ್ ಈಕ್ವಲ್ ಟು
56. ಆಯಿತಾ? ಈಗ ಏನಾಗುತ್ತೆ ಇಲ್ಲಿ ನೋಡಿ, ಇದನ್ನು ಓರೆ ಗುಣಾಕಾರ ಮಾಡ್ಕೋತೀನಿ. ಏನು ಈ ಕಡೆ ಓರೆ ಗುಣಾಕಾರ, ಏನು ಓರೆ ಗುಣಾಕಾರ ಮಾಡಿಕೊಂಡ್ರೆ 7x = 56 ಇಂಟು 100. x ಇದನ್ನು ಕೆಳಗಡೆ ಹಾಕೋತೀನಿ ಇಂಟು 100 ಬೈ 7 1 8. ಸೊ x = 800. ಆಯಿತಾ? ನೋಡಿ ಮಕ್ಕಳ, ಎಷ್ಟು ಸುಲಭವಾಗಿ ಮಾಡ್ಬೋದು. ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊಂಬಂದ್ಬಿಡೋಣ. ಎ ಡೀಲರ್ ಗೆಟ್ಸ್ 56 rupees ಲೆಸ್ ಇಫ್ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ಎ ಚೇರ್ ಅಟ್ ಎ gain of 15%, he sells it at a gain of 8%. The cost price of the chair is 15% ಲಾಭದಲ್ಲಿ ಕುರ್ಚಿಯನ್ನು ಮಾರಾಟ ಮಾಡುವ ಬದಲು 8% ಲಾಭದಲ್ಲಿ ಮಾರಾಟ ಮಾಡಿದರೆ ವ್ಯಾಪಾರಿ ಅದರ 56 ರೂಪಾಯಿ ಕಡಿಮೆ ಪಡೆಯುತ್ತಾನೆ. ಹಾಗಾದರೆ ಕುರ್ಚಿಯ ಬೆಲೆ ಎಷ್ಟಾಗುತ್ತೆ? ಆ ಕುರ್ಚಿಯ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಕುರ್ಚಿಯ ಬೆಲೆ ಎಷ್ಟು ಬರುತ್ತೆ? ಈ ಥರ 115/x 115x/100 ಮೈನಸ್ 108x/100 = 56. ಇಲ್ಲಿ ಛೇದ ಸೇಮ್ ಇರೋದ್ರಿಂದ ಅಂಶವನ್ನು ಡೈರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಮಾಡಿದಾಗ ನಿಮ್ಗೆ ಇಷ್ಟು ಬರುತ್ತೆ. ಇದನ್ನು ಈ ಕಡೆ ಓರೆ ಗುಣಾಕಾರ ಮಾಡ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ 7ರಿಂದ 56 ಬಾಕ್ಸ್ದಾಗ 8 ಆಗುತ್ತೆ. x = 8 × 100 ಡಿವೈಡೆಡ್ ಅಂದರೆ 800 ರೂಪಾಯಿ. ಆನ್ಸರ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ಅರ್ಥ ಆಯ್ತಾ ನಿಮಗೆ? ಈಗ 13ನೇ ಪ್ರಶ್ನೆ ಇಲ್ಲಿ ಏನಾಗಿದೆ? ಎ 1 ಕಿಲೋಮೀಟರ್ ಲಾಂಗ್ ಗೂಡ್ಸ್ ಟ್ರೈನ್ is running at a speed of 45 km/h. The time taken by this good train to pass through a 2 kilometer long tunnel is 1 ಕಿಲೋಮೀಟರ್ ಉದ್ದದ ಗೂಡ್ಸ್ ರೈಲು 45 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತಿದೆ. ಈ ಗೂಡ್ಸ್ ರೈಲು 2 ಕಿಲೋಮೀಟರ್ ಉದ್ದದ ಸುರಂಗದ ಮೂಲಕ ಹಾದು ಹೋಗಲು ತೆಗೆದುಕೊಳ್ಳುವ ಸಮಯ. ನಿಮಗೆ ಸ್ಪೀಡ್ ವೇಗ ಏನು ಬರುತ್ತೆ? ಸ್ಪೀಡ್ ವೇಗ ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ದೂರ ಬೈ ಸಮಯ. ಡಿಸ್ಟೆನ್ಸ್ ಬೈ ಟೈಮ್ ದೂರ ಬೈ ಸಮಯ. ಈಗ ಟೈಮ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಮಕ್ಕಳ. ಇಲ್ಲಿ ನೋಡಿ, ಈಗ ನಿಮಗೆ ಗೊತ್ತಿದೆ ಡಿಸ್ಟೆನ್ಸ್ ಏನಾಗಿದೆ ಅಂದರೆ ಟ್ರೈನಿನ ಉದ್ದ 1 ಕಿಲೋಮೀಟರ್ ಮತ್ತು 2 ಕಿಲೋಮೀಟರ್ ಚಲಿಸುತ್ತೆ. ಅಂದರೆ ಎಷ್ಟೋಗುತ್ತೆ? 1 + 2 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು? 45 ಕಿಲೋಮೀಟರ್ ಗಂಟೆಗೆ. 45 ಕಿಲೋಮೀಟರ್ ಅಲ್ವಾ? 45 × 60. ಇಲ್ಲಿ 60 ಯಾಕೆ ಮಾಡ್ತೀವಿ ಅಂದರೆ 1 ಗಂಟೆಗೆ 60 ನಿಮಿಷ ಇರುತ್ತೆ. ಇಲ್ಲಿ 60ಇಂದ ಮಲ್ಟಿಪ್ಲೈ ಮಾಡ್ತೀನಿ. 15 4 60 15 3 ಇಲ್ಲಿ 3/3 × 4 ಕ್ಯಾನ್ಸಲ್ ಆಗುತ್ತೆ. 4 ನಿಮಿಷಗಳು. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ 4 ನಿಮಿಷಗಳು. ನೋಡಿ ಇಲ್ಲಿ 4 minutes. ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ತೀನಿ. ಎ 1 kilometer long goods train is running at a speed of 45 km/h. The time taken by this goods train to pass through a 2 kilometer long tunnel is ಎಷ್ಟು? 1 ಕಿಲೋಮೀಟರ್ ಉದ್ದದ ಗೂಡ್ಸ್ ರೈಲು 45 km/ಗಂಟೆಗೆ ವೇಗದಲ್ಲಿ ಚಲಿಸುತ್ತಿದೆ. ಈ ಗೂಡ್ಸ್ ರೈಲು 2 ಕಿಲೋಮೀಟರ್ ಉದ್ದದ ಸುರಂಗದ ಮೂಲಕ ಹಾದು ಹೋಗಲು ತೆಗೆದುಕೊಳ್ಳುವ ಸಮಯ ಏನಾಗುತ್ತೆ? ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್. ಟೈಮ್ = ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಆಗುತ್ತೆ. ಡಿಸ್ಟೆನ್ಸ್ ಅಂದರೆ
ಟ್ರೈನಿನ ಉದ್ದ ಮತ್ತು 2 ಕಿಲೋಮೀಟ್ರ್ ಚಲಿಸೋದು ಎರಡನ್ನು ಕೂಡಿದ್ರೆ 1 + 2 ಡಿವೈಡೆಡ್ ಬೈ 45 ಇಂಟು 60 ಇಲ್ಲೇನಾಗುತ್ತೆ 3 4 ಇಸ್ ಈಕ್ವಲ್ ಟು 3/3 ಇಂಟು 4 ಮಿನಿಟ್ಸ್ ಅಂತ ಬರುತ್ತೆ ಮಕ್ಕಳ. ನೋಡಿ 4 ಮಿನಿಟ್ಸ್ ಅಂತ ಬರುತ್ತೆ. ಇದು ರೈಟ್ ಆನ್ಸರ್ ಗೊತ್ತಾಯ್ತಲ್ಲ. ಬನ್ನಿ ಮಕ್ಕಳ, ಈಗ 14ನೆಯ ಪ್ರಶ್ನೆ. ಇದು ಭಾಳ ಸುಲಭ ನೋಡಿ. 5555 ಇಸ್ ರಿಟರ್ನ್ ಆ್ಯಸ್ 5555 ಅನ್ನು ಹೀಗೆ ಬರೆಯಲಾಗಿದೆ. ಎಷ್ಟು? 5555 ಏನಾಗುತ್ತೆ? 555 ಏನಾಗುತ್ತೆ? 5555. ಇದನ್ನು ನಾವೇನು ಬರಿಬೋದು ನೋಡಿ? 5555 ನೋಡಿ, ಹಿಂಗೆ ಬರ್ಕೊಂಡ್ರೆ ಆಯಿತು. ಇದು ರೈಟ್ ಆನ್ಸರ್ ಮಕ್ಕಳ, ಇದು ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಬನ್ನಿ ನೆಕ್ಸ್ಟು, ಈ ವಿಡಿಯೋಯ ಕೊನೆಯ ಪ್ರಶ್ನೆ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್ 4-digit ನಂಬರ್ ಯೂಸಿಂಗ್ ಆಲ್ ದ ಡಿಜಿಟ್ಸ್ 9704 ಈಸ್ 5, 7, 0 ಮತ್ತು 4 ಎಲ್ಲ ಅಂಕೆಗಳನ್ನು ಬಳಸಿಕೊಂಡು ದೊಡ್ಡ ಮತ್ತು ಚಿಕ್ಕದಾದ 4 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಐ ವಾಂಟ್ ಟು ಫೈಂಡ್ ದ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಇಲ್ಲಿರುವಂಥ 4 ನಂಬರ್ 9, 7, 0, 4 ಅತಿ ದೊಡ್ಡ ಸಂಖ್ಯೆ, 4 ಅಂಕಿಯ ಸಂಖ್ಯೆ ಏನಾಗುತ್ತೆ? ಇಲ್ಲಿ 4ರಲ್ಲಿ ಯಾವುದು ದೊಡ್ಡದು? ಇದೆ. ಅದರ ನೆಕ್ಸ್ಟು ಇದು, ಅದರ ನೆಕ್ಸ್ಟು ಇದು, ಅದರ ನೆಕ್ಸ್ಟು 0. ಆಯಿತಾ? ಹಿಂಗೆ ಬರಿಬೇಕು. ಚಿಕ್ಕದು ಅಂತ ತಗೊಳ್ಳೋಣ. ಅತಿ 4 ಅಂಕಿಯ ಚಿಕ್ಕ ಸಂಖ್ಯೆ ಹಂಗನ್ಬಿಟ್ಟು ಚಿಕ್ಕದಿದೆ ಅಂದ್ಬಿಟ್ಟು 0 ಹಾಕ್ಬಾರ್ದು. ಇಲ್ಲಿ ಸ್ಟಾರ್ಟಿಂಗಲ್ಲಿ 0 ಬರೆದ್ಬಿಟ್ರೆ ಏನಾಗುತ್ತಿದೋ 3 ಅಂಕಿ ಆಗಿಬಿಡುತ್ತೆ. 0 2ನೇ ಪ್ಲೇಸಲ್ಲಿ ಬರಲಿ. ಅದರಲ್ಲಿ ಚಿಕ್ಕದಾಗಿ ತಗೊಂಡಾಗ 4, 0, 7, 9 ಇದು ಅತಿ ಚಿಕ್ಕದಾದಂಥ ಸಂಖ್ಯೆ. ಆಯಿತಾ? ಈ ರೀತಿ ಬರೆದು ಇದರ ವ್ಯತ್ಯಾಸವನ್ನು ತಗೋಣ. ಈಗ ಇದರಿಂದ ಒಂದು ಬಾರೋ ಮಾಡಿಕೊಂಡ್ರೆ ಇದು 3, ಇದು 1 ಆದರೆ 10ರಲ್ಲಿ 9 ಹೋದರೆ 1. ಈಗ 3ರಲ್ಲಿ 7 ಹೋಗಲ್ಲ, ಇದನ್ನು ಇದರಿಂದ ಒಂದು ಬಾರೋ ಮಾಡಿಕೊಂಡು 13ರಲ್ಲಿ 7 ಹೋದರೆ 6, 6ರಲ್ಲಿ 0 ಹೋದರೆ 6, ಇದು 5. ಆಯಿತಾ? 5, 6, 6, 1 ಇದೆಯಾ ಮಕ್ಕಳ? ಇಲ್ಲಿ ಇದೆಯಾ ನೋಡಿ. ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಅತಿ ದೊಡ್ಡದಾದ 4 ಅಂಕೆಯ ಸಂಖ್ಯೆ, ಅತಿ ಚಿಕ್ಕದಾದಂಥ 4 ಅಂಕಿಯ ಸಂಖ್ಯೆ, ಇವೆರಡರ ವ್ಯತ್ಯಾಸವನ್ನು ಕಂಡುಹಿಡ್ದಿದ್ದೀನಿ. ಇಲ್ಲಿ ಬರೆದಿದ್ದೀನಿ, ಅದನ್ನು ಇದು ಮಾಡಿದ್ದೀನಿ. ಗೊತ್ತಾಯ್ತಾ ಮಕ್ಕಳ? ನೋಡಿ ಎಷ್ಟು ಇದಾಗಿದೆ. ಇದೇ ರೀತಿಯ ವೀಡಿಯೋಸ್ಗಳನ್ನು ಇನ್ನೊಂದು 2 ದಿನದಲ್ಲಿ 24ನೆಯ ಕ್ವಶನ್ ಪೇಪರ್ವರೆಗೂ ಎಲ್ಲ ಕ್ವಶನ್ಸ್ ಪೇಪರ್ಗಳನ್ನು ಅಪ್ಲೋಡ್ ಆಗಿರುತ್ತೆ. ನೀವು ನೋಡ್ಕೋಬೋದು. ಇವಾಗ ಜಸ್ಟ್ 23ನೇ ವರ್ಷದ್ದು ಕ್ವಶನ್ ಪೇಪರನ್ನು ಇವಾಗ 15 ಪ್ರಶ್ನೆಗಳಾಯಿತು. ಮುಂದಿನದಲ್ಲಿ 16ರಿಂದ 20ನೆಯ ಪ್ರಶ್ನೆ ಅಂಕಗಣಿತದ ಬಗ್ಗೆ ಮಾಡಿರ್ತೀನಿ. ಈಗ ಏನಂದರೆ ನೋಡಿ, ನಮ್ಮ ಸಬ್ಸ್ಕ್ರಿಪ್ಷನ್ ಜಸ್ಟ್ 99 ರೂಪಾಯಿಗೆ ಇದನ್ನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಹೋದಾಗ ನಮ್ಮ ಆ್ಯಪಿನ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀವಿ. ಅಲ್ಲಿ ಹೋದರೆ ನಮ್ಮ ಆ್ಯಪ್ಗೆ ಡೈರೆಕ್ಟ್ ಲಿಂಕ್ ಆಗುತ್ತೆ. ಮತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ SLCದು ಬ್ಯಾಚು ಇವಾಗ ಒಂದು ನಡೀತಾ ಇದೆ. ರಿವಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ ಬೆಳ್ಳೂರು ಕ್ರಾಸಲ್ಲಿ. ರಿವಿಷನ್ಗೆ ಬಂದು ಜಾಯ್ನ್ ಆಗೋರಂಥವ್ರು ಜಾಯ್ನ್ ಆಗ್ಬೋದು. 2025ನೇ ಇಸ್ವಿ ಮಾರ್ಚ್ 20ನೇ ತಾರೀಕು ಎಕ್ಸಾಮ್ ಬರೆಯೋಂಥವ್ರು. ಕೊನೆ 2 ತಿಂಗಳುಗಳಿದೆ. ಆ 2 ತಿಂಗಳಿಗೆ ಬೇಕಾದ್ರೆ ಬಂದು ಅಲ್ಲಿ ಜಾಯ್ನ್ ಆಗ್ಬೋದು. ಯಾರಾದರೂ ಸುತ್ತಮುತ್ತ ಇರುವಂಥ ನಾಗಮಂಗಲ ತಾಲೂಕಲ್ಲಿರುವಂಥವರು ಇದಕ್ಕೆ ಬಂದು ಜಾಯ್ನ್ ಆಗ್ಬೋದು. ಕೆಳಕಂಡಂಥ ನಂಬರ್ಗೆ ಸಂಪರ್ಕಿಸಿ ಜಾಯ್ನ್ ಆಗ್ಬೋದು. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಜಾಯ್ನ್ ಆಗ್ಬೋದು. ಮತ್ತು ಸಮ್ಮರ್ ವೆಕೇಷನ್ಗಳಲ್ಲಿ SLCಯ ಪೂರ್ಣ
ಮಟ್ಟದ ಪೋರ್ಷನ್ಸ್ಗಳನ್ನು ಮುಗಿಸಿ ಕೊಡ್ತೀವಿ. ಲಾಸ್ಟ್ ಇಯರು ಒಂದು 60 ಮಕ್ಕಳುಗಳಿಗೆ ಮಾಡಿದ್ವಿ. 2024-25ನೇ ಸಾಲಲ್ಲಿ ಬರೆಯುವಂಥವರು 24ರಲ್ಲಿ ನಿಮಗೆ ಎಕ್ಸಾಮನ್ನು ಮುಗಿಸ್ಕೊಂಡು ಏಪ್ರಿಲು ಮೇಯಲ್ಲಿ ಸುಮಾರು ಒಂದು 60 ಜನಗಳಿಗೆ ಈ ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ ವಸತಿ ಶಾಲೆಗಳು ಇಂಥವರು ಇದ್ದಂಥ ರಜೆಗಳಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರು. ಅತಿ ಕಡಿಮೆಯ ಅಮೌಂಟಿಗೆ 2 ತಿಂಗಳುಗಳ ಕಾಲ ಮ್ಯಾಥ್ಸು ಮತ್ತು ಸೈನ್ಸು ಮತ್ತು ಇಂಗ್ಲೀಷು, ಸೋಷಲ್ಲು, ಕನ್ನಡ ಮತ್ತು ಹಿಂದಿ ಅಂದರೆ ಲ್ಯಾಂಗ್ವೇಜಸಲ್ಲಿ ಗ್ರಾಮರ್ ಪಾರ್ಟು, ಕೋರ್ ಸಬ್ಜೆಕ್ಟ್ಸು ಫುಲ್ಲನ್ನು ಕವರ್ ಮಾಡಿ ಕೊಡ್ತಾಯಿದ್ವಿ. ಅದನ್ನು ಸದುಪಯೋಗ ಒಂದು 60 ಜನಗಳಿಗಾಯಿತು. ನಿಜವಾಗ್ಲೂ ನಮಗೆ ಆಗ ಸಿಕ್ಕದಂಥ ಪ್ರೋತ್ಸಾಹ ತುಂಬ, ಅದನ್ನು ನಾವು ನೆನೆಸ್ಕೋಬೇಕಾಗತ್ತೆ. ಅದನ್ನು ಅದೇ ರೀತಿಯಾದ ಉಪಯೋಗಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಎನ್ರೋಲ್ ಮಾಡಿಸಿ. ಏಪ್ರಿಲ್ 5ನೇ ತಾರೀಕಿಂದ ಶುರುವಾಗುತ್ತೆ. ಏಪ್ರಿಲ್ 5ಕ್ಕೆ ಸ್ಟಾರ್ಟ್ ಆಗಿ ಮೇನ 31ನೇ ತಾರೀಕುವರೆಗೂ ನಡೆಯುತ್ತೆ. ಅಂದರೆ ನಾವು ಮ್ಯಾಥ್ಸು, ಸೈನ್ಸು, ಸೋಷಲ್ಲು ಮತ್ತು ಕನ್ನಡ, ಇಂಗ್ಲೀಷ್, ಹಿಂದಿ, ಗ್ರಾಮರ್ ಮಾತ್ರ ಮಾಡ್ತೀವಿ. ಈ 3 ಸಬ್ಜೆಕ್ಟನ್ನು ಫುಲ್ಲು ಮಾಡ್ತೀವಿ. ಎಲ್ಲ ರೀತಿಯಾದ ಕ್ವಶನ್ ಪೇಪರ್ಸ್ಗಳನ್ನು ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ಬೋದು, 1 ಮಾರ್ಕ್ಸಿಗೆ ಕೇಳಿದ್ರೆ ಯಾವ ಥರ ಕೇಳ್ತಾರೆ, 2 ಮಾರ್ಕ್ಸ್ಗೆ ಯಾವ ಥರ ಕೇಳ್ತಾರೆ, 3 ಮಾರ್ಕ್ಸ್ಗೆ ಯಾವ ಥರ ಕೇಳ್ತಾರೆ ಅನ್ನೋದನ್ನು ಪ್ರತಿಯೊಂದನ್ನು ಮಾಡಿ ಸಾಲ್ವ್ ಮಾಡಿಕೊಡ್ತೀವಿ. ಏನೋ ನಿಮ್ಮ ಎಕ್ಸಾಮ್ ಆಗಿದ ತಕ್ಷಣ ನಮ್ಮನ್ನು ಸಂಪರ್ಕಿಸಿದ್ರೆ ಸಾಕು, ಅಥವಾ ಈಗ ಸಂಪರ್ಕಿಸಿ ಇದು ಮಾಡಿಕೊಂಡ್ರೆ ನೆಕ್ಸ್ಟು ವೆಕೇಷನಲ್ಲಿ ಬಂದು ಡೈರೆಕ್ಟಾಗಿ ಕ್ಲಾಸ್ಗಳನ್ನು ನೀವು ಪಡ್ಕೋಬೋದು. ಧನ್ಯವಾದಗಳು ಮಕ್ಕಳು.